ಸರ್ವತೋಮುಖ, ಸರ್ವತಃ ಪಾಣಿ, ಸರ್ವತಃ ಪಾದ ಇವುಗಳಿಗೆ ಇನ್ನೊಂದು ಬಗೆಯಾಗಿ ಅರ್ಥವನ್ನು ತಿಳಿಸ್ತಾರೆ. ಭಗವಂತ ಜಗತ್ತಿನಲ್ಲೆಲ್ಲ ಕಡೆಗೆ ತುಂಬಿಕೊಂಡಿದ್ದಾನೆ. ತುಂಬಿಕೊಂಡಿದ್ದಾನೆ ಅಂದರೆ ಹೇಗೆ ಅನ್ನುವ ಚಿಂತನೆಯನ್ನು ನಾವು ಮಾಡುವುದಾದರೆ ಎರಡು ರೀತಿಯಿಂದ. ನಿನ್ನೆ ಒಂದು ಮಾತು ಕೇಳಿದರೆ, ಇಡೀ ಜಗತ್ತಿನೊಳಗೆ ವ್ಯಾಪ್ತವಾದ ಭಗವಂತನ ಒಂದೇ ಒಂದು ರೂಪ ಇದೆ. 14 ಲೋಕಗಳಲ್ಲಿ ವ್ಯಾಪ್ತವಾದ ಪರಮಾತ್ಮನ ಒಂದು ರೂಪ. ಒಂದು ಕಡೆಗೆ ಕಾಲು, ಒಂದು ಕಡೆಗೆ ಮೊಳಕಾಲು, ಒಂದು ಕಡೆಗೆ ತೊಡೆ, ಒಂದು ಕಡೆಗೆ ಟೊಂಕ, ಉದರ, ಹೃದಯ, ಹೀಗೆ ಭಗವಂತನ ಒಂದೊಂದು ಅವಯವಗಳು ಒಂದೊಂದು ಲೋಕವನ್ನು ತುಂಬಿವೆ. ಹಾಗೆ ಜಗತ್ತನ್ನು ತುಂಬಿದ ಪರಮಾತ್ಮನ ಒಂದು ರೂಪ ಇದೆ. ಇಡೀ ಜಗತ್ತನ್ನು ತುಂಬಿದ ರೂಪವೂ ಉಂಟು. ಒಂದೊಂದು ಲೋಕವನ್ನೇ ವ್ಯಾಪಿಸಿದ ಭಗವಂತನ ರೂಪವೂ ಉಂಟು. ಒಂದೊಂದು ಲೋಕದೊಳಗಿನ ಒಂದೊಂದು ವಸ್ತು, ಒಂದು ಪರ್ವತ, ನದಿ, ಸಮುದ್ರ, ಭೂಮಿ, ಹೀಗೆ ಒಂದೊಂದು ವಸ್ತುಗಳನ್ನು ತೆಗೆದುಕೊಂಡ್ರೆ ಆ ವಸ್ತುಗಳಲ್ಲಿಯೂ ಭಗವಂತ ಆ ರೂಪದಲ್ಲಿ ತುಂಬಿಕೊಂಡಿದ್ದಾನೆ. ಅದಲ್ಲದೆ ಇದೆಲ್ಲವನ್ನೂ ಬಿಟ್ಟು ಒಂದೊಂದು ಸಣ್ಣ ಪರಮಾಣುವಿನಲ್ಲಿಯೂ ಪರಮಾತ್ಮ ಇದ್ದಾನೆ. ಆ ಎಲ್ಲ ಭಗವಂತನ ರೂಪಗಳು ಕೂಡ ಎಲ್ಲ ಅವಯವಗಳಿಂದ ಕೂಡಿವೆ. ಎಲ್ಲ ಅವಯವಗಳಿಂದ ಕೂಡಿವೆ. ಹೀಗಾಗಿ ಒಂದು ಸಣ್ಣ ಪರಮಾಣು ನೀವು ತೆಗೆದುಕೊಂಡ್ರೆ ಆ ಪರಮಾಣುವಿನೊಳಗೂ ದೇವರಿದ್ದಾನೆ. ಆ ದೇವರಿಗೂ ಎಲ್ಲ ಆಕಾರಗಳಿವೆ, ಎಲ್ಲ ಅವಯವಗಳಿವೆ. ಅದರ ಪಕ್ಕದಲ್ಲಿ ಇನ್ನೊಂದು ಪರಮಾಣು ಇದೆ, ಅದರಲ್ಲಿಯೂ ಭಗವಂತ ಸಕಲ ಅವಯವಗಳಿಂದ ಭೂಷಿತನಾಗಿದ್ದಾನೆ. ಹಾಗಾದರೆ ಪರಮಾತ್ಮನ ಮುಖ ಎಲ್ಲಿದೆ ಅಂದರೆ, ಪರಮಾತ್ಮನ ಮುಖ ಎಲ್ಲ ಕಡೆಗಿದೆ, ಸರ್ವತೋಮುಖ. ಯಾಕೆ ಅಂದರೆ ಎಲ್ಲ ಕಡೆಗೂ ಭಗವಂತನ ಎಲ್ಲ ಅವಯವಗಳಿವೆ. ಮುಖ ಒಂದೇ ಅಲ್ಲ, ಮುಖವೂ ಎಲ್ಲ ಕಡೆಗಿದೆ, ಕಾಲೂ ಎಲ್ಲ ಕಡೆಗಿದೆ, ಕೈಯೂ ಎಲ್ಲ ಕಡೆಗೆ ಇದೆ. ಇದೊಂದು ಸಣ್ಣ ಅಕ್ಕಿಯ ಕಾಳು. ಈ ಅಕ್ಕಿ ಕಾಳಿನಲ್ಲಿ ಪರಮಾತ್ಮ ಇದ್ದಾನೆ ಅಂದರೆ ಭಗವಂತ ಎಲ್ಲ ಕಡೆಗಿದ್ದಾನೆ. ಪರಮಾತ್ಮನ ಯಾವುದೋ ಒಂದು ಅವಯವ ಇಲ್ಲಿ ಬಂದಿದೆ, ಅವನ ದೇಹದ ಒಂದು ಭಾಗ ಇದರೊಳಗೆ ತುಂಬಿಕೊಂಡಿದೆ ಅಂತ ಮಾತ್ರ ಅಲ್ಲ, ಹಾಗೂ ಇದೆ. ಈ ಒಂದು ಅಕ್ಕಿಯಲ್ಲಿಯೇ ಪೂರ್ಣವಾಗಿ ಭಗವಂತ ಇದ್ದಾನೆ. ಸಕಲ ಅವಯವಗಳಿಂದ ಪೂರ್ಣನಾದ ಪರಮಾತ್ಮ ಇದರೊಳಗಿದ್ದಾನೆ. ಇನ್ನೊಂದು ಅಕ್ಕಿ ತೆಗೆದುಕೊಂಡ್ರೆ ಅದರಲ್ಲಿಯೂ, ಹೀಗೆ ಒಂದೊಂದು ಪರಮಾಣುವಿನಲ್ಲಿಯೂ ಭಗವಂತ ಇದ್ದಾನೆ. ಆ ಪರಮಾಣುವನ್ನು ಚೆನ್ನಾಗಿ ನೋಡ್ತಾನೆ ದೇವರು ಕಣ್ಣಿನಿಂದ. ಒಂದು ಆಟಮ್ಮಿನೊಳಗೆ ಬೇಕಾದಷ್ಟು ಎಲೆಕ್ಟ್ರಾನ್ಸು, ನ್ಯೂಟ್ರಾನ್ಸ್ ಎಲ್ಲ ಇರುತ್ತಲ್ಲ, ಅವುಗಳೆಲ್ಲ ಓಡಾಡ್ತವೆ ತಮ್ಮದೇ ಆದಂತಹ ರೀತಿಯಲ್ಲಿ. ಅವುಗಳೆಲ್ಲ ಸರಿಯಾಗಿ ಓಡಾಡ್ತವೋ ಇಲ್ಲೋ ಅಂತ ಕಣ್ಣೆತ್ತಿ ನೋಡೋದು ದೇವರು. ಅವುಗಳನ್ನು ಕೈ ಹಿಡಿದು ತಿರುಗಿಸುವವನು ಭಗವಂತ. ಅವುಗಳ ಅಸ್ತಿತ್ವವನ್ನು ಕೊಟ್ಟವನು ಪರಮಾತ್ಮ. ಹೀಗಾಗಿ ಭಗವಂತ ಆ ಒಂದು ಆಟಮ್ಮಿನೊಳಗೆ ಇರುವಾಗಲೂ ಕೂಡ ಒಳ್ಳೆ ಆಫೀಸ್ ಮಾಡಿಕೊಂಡು ಎಲ್ಲ ಅವಯವಗಳಿಂದ ಕೂಡಿಕೊಂಡು ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಒಳಗಿದ್ದಾನೆ. ಇದು ಬರೀ ಆಟಮ್ಮಿನೊಳಗಲ್ಲ, ಆಟಮ್ಮಿನೊಳಗಿದ್ದಾನೆ, ಅದರೊಳಗಿರುವ ಒಂದೊಂದು ಎಲೆಕ್ಟ್ರಾನ್ ಒಳಗೂ ಮತ್ತೆ ಪರಮಾತ್ಮ ಇದ್ದಾನೆ. ಆ ಭಗವಂತನಿಗೂ ಮತ್ತೆ ಎಲ್ಲ ಅವಯವಗಳಿವೆ. ಈ ಅಭಿಪ್ರಾಯದೊಳಗೆ ಭಗವಂತನನ್ನು ಸರ್ವತೋಮುಖ ಎಂಬುದಾಗಿ ಕರೆದಿದ್ದಾರೆ ಅಂತ ನಾವು ತಿಳಿಯಬೇಕು. ಅಂದರೆ ದೇವರು ನಮಗಾಗಿ ಎಷ್ಟು ರೂಪಗಳಿಂದ ನಮ್ಮ ಶರೀರದಲ್ಲಿದ್ದಾನೆ. ದೇವರು ಬಹಳ ದೊಡ್ಡವ, ಇಡೀ ಜಗತ್ತಿನ ತುಂಬ ಎಲ್ಲ ಇದ್ದಾನೆ. ಆದರೆ ನನ್ನೊಬ್ಬನ ಶರೀರದೊಳಗೆ ದೇವರು ಎಷ್ಟು ರೂಪಗಳಿಂದಿದ್ದಾನೆ ಅಂತ ಸ್ವಲ್ಪ ಆಲೋಚನೆ ಮಾಡಿದರೆ ಆಶ್ಚರ್ಯವಾಗ್ತದೆ. ಒಬ್ಬೊಬ್ಬ ವ್ಯಕ್ತಿಯ ಶರೀರದಲ್ಲಿ ಎಷ್ಟು ರಕ್ತ ಕಣಗಳಿವೆ, ಎಷ್ಟು ಸೆಲ್ಸ್ ಇವೆ, ಆ ಎಲ್ಲದರೊಳಗೂ
ಭಗವಂತ ಪರಿಪೂರ್ಣನಾಗಿದ್ದಾನೆ, ಎಲ್ಲ ಅವಯವಗಳಿಂದ ಸಹಿತವಾಗಿದ್ದಾನೆ. ಒಬ್ಬ ವ್ಯಕ್ತಿ ತನಗೊಪ್ಪಿಸಿದ ಕೆಲಸವನ್ನು ಅತ್ಯಂತ ಕಾಳಜಿಯಿಂದ ಕಣ್ಣಾಗ ಕಣ್ಣಿಟ್ಟು ಅಂತಾರೆ, ಅಷ್ಟು ಗಮನ ಕೊಟ್ಟು ಜವಾಬ್ದಾರಿಯಿಂದ ಮಾಡಬೇಕಲ್ಲ, ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಜವಾಬ್ದಾರಿಯಿಂದ, ಅಷ್ಟೇ ಶಕ್ತಿಯಿಂದ, ಅಷ್ಟೇ ಕಾರುಣ್ಯದಿಂದ ಭಗವಂತ ನಮ್ಮ ಒಂದೊಂದು ಶರೀರದ ಸೆಲ್ಲುಗಳಲ್ಲಿಯೂ, ಒಂದೊಂದು ಜೀವಕೋಶಗಳಲ್ಲಿಯೂ ಪರಮಾತ್ಮ ತಾನು ಸನ್ನಿಹಿತನಾಗಿದ್ದು ಅವುಗಳನ್ನು ಹುಟ್ಟಿಸೋದು, ಅವುಗಳ ಅಸ್ತಿತ್ವ, ಅವುಗಳಿಂದ ಆಗಬೇಕಾದ ಕಾರ್ಯ, ಇವುಗಳೆಲ್ಲವನ್ನು ದೇವರು ಮಾಡಿಸ್ತಾನೆ. ಮಾಡಿಸುವುದಕ್ಕೆ ತನ್ನ ಎಲ್ಲ ಅವಯವಗಳಿಂದ ಸಹಿತನಾಗಿ ಪರಮಾತ್ಮ ಅಲ್ಲಿದ್ದಾನೆ. ನೋಡಿ ಹೇಗಿದೆ ನಮ್ಮ ಶಾಸ್ತ್ರದಲ್ಲಿ ಹೇಳುವಂತಹ ಆ ಭಗವಂತನ ಮಹಿಮೆ ಹೇಗೆ. ಇನ್ನೂ ಒಂದು ರೀತಿಯಿಂದ ಪರಮಾತ್ಮನಿಗೆ ಒಟ್ಟು ಅವಯವಗಳೇ ಇಲ್ಲ ಅಂತ ಚಿಂತನೆ ಮಾಡೋದು ಹೇಗೆ. ಪರಮಾತ್ಮನಿಗೆ ಎಲ್ಲ ಅವಯವಗಳಿವೆ, ಎಲ್ಲ ಅವಯವಗಳು ಎಲ್ಲ ಕಡೆಗೆ ಇವೆ, ಒಂದೊಂದು ಅಣುವಿನಲ್ಲಿಯೂ ಎಲ್ಲ ಅವಯವಗಳಿವೆ ಅಂತ ಹೇಳೋದು ನಮ್ಮ ಸಿದ್ಧಾಂತ. ಆದರೆ ಒಟ್ಟಿನಲ್ಲಿ ದೇವರಿಗೆ ಅವಯವಗಳೇ ಇಲ್ಲ, ಆಕಾರವೇ ಇಲ್ಲ ಅಂತ ಹೇಳುವ ಒಂದು ಚಿಂತನೆಯೂ ಇದೆ. ಆದರೆ ಶ್ರೀಮದಾಚಾರ್ಯರು ಹೇಳುತ್ತಾರೆ, ಆಕಾರವೇ ಇಲ್ಲ, ಅವಯವಗಳೇ ಇಲ್ಲ ಅಂತ ಹೇಳುವ ಮಾತುಗಳಿಗೆ ಪ್ರಾಕೃತವಾದ ಆಕಾರ ಇಲ್ಲ ಅಂತ ಅರ್ಥ. ನಮ್ಮಂತೆ ಜಡವಾದ, ಪ್ರಾಕೃತವಾದ, ನಶ್ವರವಾದ ಆಕಾರ ದೇವರಿಗಿಲ್ಲ. ನಿರ್ದೋಷವಾದ, ಸ್ವತಂತ್ರವಾದ, ಅಪ್ರಾಕೃತವಾದ, ಚಿನ್ಮಯವಾದ ಆಕಾರ, ಚಿನ್ಮಯವಾದ ಅವಯವಗಳು ಭಗವಂತನಿಗೆ ಅವಶ್ಯವಾಗಿ ಉಂಟು ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅಣೋಹೋ ಅಣುತರೈಹಿ ರೂಪೈಹಿ ಪಾಣಿಪಾದಾದಿ ಸಂಯುತೈಹಿ ಸರ್ವತ್ರ ಸಂಸ್ಥಿತತ್ವಾದ್ವಾ ಸರ್ವತಃ ಪಾಣಿಪಾದವಾನ್ ಎಂಬುದಾಗಿ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಅಣೋರಣುತರೈಹಿ ರೂಪೈಹಿ, ಅತೀ ಸೂಕ್ಷ್ಮವಾದ, ಅದಕ್ಕೆ ನೋಡಿ ಅಣೋಹೋ ಅಣುತರೈಹಿ ಅಂತಾರೆ. ಪರಮಾಣುವಿನೊಳಗೂ ಅದಕ್ಕಿಂತಲೂ ಸೂಕ್ಷ್ಮವಾದ ರೂಪಗಳಿಂದ ಪರಮಾತ್ಮ ಒಳಗಿರ್ತಾನೆ. ಅಲ್ಲಿದ್ದಾಗಲೂ ಪರಮಾತ್ಮನಿಗೆ ಎಲ್ಲ ಅವಯವಗಳೂ ಇವೆ. ಪಾಣಿಪಾದಾದಿ ಸಂಯುತೈಹಿ, ಏನು ಅದ್ಭುತವಾದಂತಹ ಪರಮಾತ್ಮನ ಸೃಷ್ಟಿ. ಅಷ್ಟು ಸೂಕ್ಷ್ಮವಾದಂತಹ ಎಷ್ಟೋ ಹುಳಗಳಿರ್ತವೆ, ಕ್ರಿಮಿಗಳಿರ್ತವೆ, ಅವುಗಳಲ್ಲಿಯೂ ರಕ್ತ ಇದೆ, ಅವುಗಳು ಬದುಕುವುದಕ್ಕೆ ಬೇಕಾದ ಏನೇನು ದೇಹದಲ್ಲಿ ಆ ಒಂದು ಪುಟ್ಟ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅಲ್ಲಿ ಸೃಷ್ಟಿ ಮಾಡಿದಂತಹ ಅದ್ಭುತವಾದ ಪರಮಾತ್ಮನ ಶಕ್ತಿ. ಸೃಷ್ಟಿ ಮಾಡುವುದು ಮಾತ್ರ ಅಲ್ಲ, ತಾನೂ ಭಗವಂತ ಅಲ್ಲಿ ಪರಿಪೂರ್ಣವಾಗಿರ್ತಾನೆ. ನಮ್ಮ ಸಲುವಾಗಿ ನಾವೇನೋ ಒಂದು ದೇವರಿಗೆ ಕೊಟ್ಟರೆ, ದೇವರಿಗೆ ಬಾಗಿದರೆ, ದೇವರಿಗೆ ಸುತ್ತಿದರೆ, ಪ್ರದಕ್ಷಿಣೆ ಮಾಡಿದರೆ, ದೇವರಿಗೆ ಒಂದು ದೊಡ್ಡ ಉಪಕಾರ ಮಾಡಿದೆವು, ಅವನು ಮಾಡಿದ ಉಪಕಾರಕ್ಕೆ ಕೃತಜ್ಞತೆಯನ್ನು ಅರ್ಪಣೆ ಮಾಡಿ ಋಣಮುಕ್ತರಾದವು ಅಂತ ಅಂದುಕೊಳ್ಳುವ ಸ್ಥಿತಿಯಲ್ಲಿರ್ತೇವೆ. ಆದರೆ ದೇವರು ಏನು ನಮಗೆ ಮಾಡ್ತಾ ಇದ್ದಾನೆ ಅಂತ ತಿಳಿದುಕೊಳ್ಳೋದಕ್ಕೆ ನಮಗೆ ಕೊನೆವರೆಗೆ ಆಗೋದೇ ಇಲ್ಲ. ಅಂದರೆ ಎಂದು ಆ ಉಪಕಾರಗಳಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಪ್ರತ್ಯುಪಕಾರವನ್ನು ಮಾಡಿ ಅಥವಾ ಸೇವೆಯನ್ನು ಮಾಡಿ ಋಣಮುಕ್ತರಾಗುವಂತಹ ಆಶೆ ಮಾಡುವುದಕ್ಕೆ ಸಾಧ್ಯ ಇದೆ. ಗುರುಗಳ ದೇವತೆಗಳ ಋಣದಿಂದಲೇ ನಾವು ಮುಕ್ತರಾಗುವುದು ಸಾಧ್ಯ ಇಲ್ಲ ಅಂತ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ. ಮೋಕ್ಷದಲ್ಲಿಯೂ ದೇವತೆಗಳ ಉಪಕಾರ ನಮಗಿರುತ್ತದೆ. ಅವರ ಉಪಕಾರವನ್ನು ಪಡೆದು ನಾವು ಮುಕ್ತರಾದ ಮೇಲೂ ಆ ದೇವತೆಗಳ ಋಣದಿಂದ ನಾವು ಮುಕ್ತರಾಗೋದು ಕಷ್ಟ ಅಂತ. ಅಷ್ಟು ಉಪಕಾರವನ್ನು ದೇವತೆಗಳು ಮಾಡುವಾಗ ಸರ್ವೋತ್ತಮನಾದ ಭಗವಂತ ಮಾಡುವ ಅನುಗ್ರಹ, ಉಪಕಾರ ಒಬ್ಬೊಬ್ಬ ಜೀವನ ಶರೀರದಲ್ಲಿ ಅನಂತ ರೂಪಗಳಿಂದ ಇದ್ದು ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಾನೆ ಅನ್ನುವ ದೃಷ್ಟಿಯಲ್ಲಿ ಇದು ದೊಡ್ಡ ದೇವರ ಅನುಗ್ರಹ. ಈ ಚಿಂತನವನ್ನು ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಅಣೋಹೋ ಅಣುತರೈಹಿ ರೂಪೈಹಿ ಪಾಣಿಪಾದಾದಿ ಸಂಯುತೈಹಿ. ದೇವರನ್ನ ಪಾದಮುಟ್ಟಿ ನಮಸ್ಕಾರ ಮಾಡಬೇಕು ಅಂದರೆ
ನಾವು ಎಲ್ಲಿ ಕುಳಿತು ಸ್ಮರಣೆ ಮಾಡಿದರೂ ದೇವರ ಪಾದವೂ ಸಿಗತ್ತೆ. ನಾವು ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದಕ್ಕೆ ನಮ್ಮ ತಲೆಯ ಮೇಲೆ ಕೈ ಇಟ್ಟು ದೇವರು ಆಶೀರ್ವಾದ ಮಾಡಬೇಕು ಅಂದರೂ ದೇವರ ಕೈಗಳು ಎಲ್ಲ ಕಡೆಗೆ ಸಿಗತ್ತೆ. ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಿದ್ದಿ ಅಂತ ಮುಕ್ತ ಕಂಠದಿಂದ ದೇವರು ವರ್ಣನೆ ಮಾಡಬೇಕು ಅಂದರೆ ದೇವರ ಮುಖವೂ ಎಲ್ಲ ಕಡೆಗಿದೆ. ನಾನು ಮಾಡಿದ ಪ್ರಾರ್ಥನೆಯನ್ನು ಕೇಳಿ ಅನುಗ್ರಹ ಮಾಡಬೇಕು ಅಂದರೆ ದೇವರ ಕಿವಿಯೂ ಎಲ್ಲ ಕಡೆಗೆ ಇದೆ. ಈ ಅನುಸಂಧಾನವನ್ನು ಮಾಡುವುದಕ್ಕೋಸ್ಕರ ಸರ್ವತೋಮುಖ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಇನ್ನೊಂದು ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ಕಡೆಗಿದೆ ಅನ್ನೋದೊಂದು ವಿಚಾರ ಬೇರೆ, ಆ ಭಗವಂತನ ಒಂದೊಂದು ಅವಯವಗಳು ಕೂಡ ಪರಿಪೂರ್ಣವಾಗಿವೆ, ಗುಣಗಳಿಂದ ಪೂರ್ಣವಾಗಿವೆ, ಎಲ್ಲ ಕಡೆಗೆ ಇವೆ, ಯಾವಾಗಲೂ ಇವೆ, ಗುಣಪರಿಪೂರ್ಣವಾಗಿವೆ ಎನ್ನುವುದನ್ನು ನಾವು ಚಿಂತನೆ ಮಾಡಬೇಕು. ಅದು ಸರ್ವತೋಮುಖ ಅಂತ. ಸರ್ವ ಎಂಬ ಶಬ್ದಕ್ಕೆ ಪೂರ್ಣ ಅಂತ ಅರ್ಥವನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ. ಅಲ್ಲಲ್ಲಿ ಉಪನಿಷತ್ ಭಾಷ್ಯದ ಕೊನೆಗೆ ದಶಪ್ರಮತಿ ಎಂಬ ಶಬ್ದದ ವ್ಯಾಖ್ಯಾನ ಮಾಡುವಾಗ ದಶೇತಿ ಸರ್ವಮುದ್ದಿಷ್ಟಂ ಸರ್ವಂ ಪೂರ್ಣಮಿಹೋಚ್ಯತೆ. ದಶ ಎಂಬ ಶಬ್ದಕ್ಕೆ ಮೊದಲು ಸರ್ವ ಅಂತ ಅರ್ಥ ಹೇಳ್ತಾರೆ. ಸರ್ವ ಅಂದರೇನು ಅಂತ ಕೇಳಿದರೆ ಸರ್ವಂ ಪೂರ್ಣಮಿಹೋಚ್ಯತೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಸರ್ವ ಎಂಬ ಶಬ್ದಕ್ಕೆ ಪೂರ್ಣ ಎಂಬುದಾಗಿ ಅರ್ಥ ಅಂತ. ಹೀಗಾಗಿ ಸರ್ವ ಅಂದರೆ ಪೂರ್ಣ. ವ್ಯಾಕರಣದಲ್ಲಿ ಈ ತಸ್ ಎಂಬ ಪ್ರತ್ಯಯ, ತಸಿ ಎಂಬ ಪ್ರತ್ಯಯ ಎಲ್ಲ ವಿಭಕ್ತಿಗಳ ಮುಂದೂ ಬರುತ್ತೆ ಅಂತ ಹೇಳಿದ್ದಾರೆ. ಆದ್ಯಾದಿಭ್ಯ ಉಪಸಂಖ್ಯಾನಂ. ಸರ್ವತಃ ಅನ್ನುವುದಕ್ಕೆ ಸರ್ವಂ ಅಂತ ಅರ್ಥ, ಪ್ರಥಮ ವಿಭಕ್ತಿ, ಪರಿಪೂರ್ಣಂ ಅಂತ ಅರ್ಥ. ಸರ್ವಂ ಮುಖಂ ಯಸ್ಯ, ಪರಿಪೂರ್ಣವಾದ ಗುಣಗಳಿಂದ ಪೂರ್ಣವಾದ ಮುಖ. ಸರ್ವಂ ಮುಖಂ ಅಂದರೆ ಎಲ್ಲವೂ ದೇವರ ಮುಖ, ಮುಖವೇ ಎಲ್ಲ, ಎಲ್ಲವೇ ದೇವರು ಅಂತ ಆ ಅರ್ಥದಲ್ಲೇ ಅಲ್ಲ. ಸರ್ವಂ ಪೂರ್ಣಮಿಹೋಚ್ಯತೆ, ಗುಣಗಳಿಂದ ಪೂರ್ಣವಾದಂತಹ ಮುಖ ಭಗವಂತನ ಮುಖ. ದೇವರ ಒಟ್ಟು ಸ್ವರೂಪದಲ್ಲಿ ಎಲ್ಲ ಗುಣಗಳಿವೆ ಅಂತ ಮಾತ್ರ ಅಲ್ಲ, ನಿನ್ನೆ ತಿಳಿದ ಹಾಗೆ ಭಗವಂತನ ಒಂದೊಂದು ಅವಯವಗಳಲ್ಲಿಯೂ ಎಲ್ಲ ಗುಣಗಳು ಪರಿಪೂರ್ಣವಾಗಿವೆ. ಆದ್ದರಿಂದ ಪರಿಪೂರ್ಣವಾದ ಗುಣಪೂರ್ಣವಾದಂತಹ ಮುಖ ಆ ಭಗವಂತನ ಮುಖ. ಆ ಭಗವಂತನ ಮುಖಕ್ಕೂ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವ ಶಕ್ತಿ ಇದೆ, ಜ್ಞಾನ ಇದೆ, ಉತ್ಸಾಹ ಇದೆ, ಎಲ್ಲವೂ ಇದೆ. ಅಂತಹ ಪರಿಪೂರ್ಣವಾದ ಮುಖ, ಮುಖ ಒಂದೇ ಅಲ್ಲ, ಹೀಗೆ ಎಲ್ಲ ಅವಯವಗಳನ್ನು ಪಡೆದವನು ಪರಮಾತ್ಮ. ಆದ್ದರಿಂದ ಅವನಿಗೆ ಸರ್ವತೋಮುಖ. ಮಾಂಡೂಕೋಪನಿಷತ್ತಿನ ಭಾಷ್ಯದಲ್ಲಿ ಚೇತೋಮುಖ ಅಂತ ಕರೀತಾರೆ. ಜ್ಞಾನಮಯವಾದ ಮುಖ ಪರಮಾತ್ಮನಿಗಿದೆ ಅಂತ. ಅಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಮುಖ ಜ್ಞಾನಮಯವಾಗಿದೆ ಅಂದರೆ ಮುಖ ಮಾತ್ರ ಅಲ್ಲ, ಇಡೀ ಶರೀರ ಪರಮಾತ್ಮನದು ಜ್ಞಾನಾನಂದಾತ್ಮಕ. ಮುಖ ಇದು ಪ್ರಧಾನವಾದದ್ದರಿಂದ ಆ ಮುಖವನ್ನು ಜ್ಞಾನಾತ್ಮಕ ಅಂತ ಹೇಳಿದರೆ ಇನ್ನುಳಿದ ಎಲ್ಲ ಅವಯವಗಳನ್ನೂ ಜ್ಞಾನಾತ್ಮಕ ಅಂತ ತಿಳಿಯಬೇಕು ಅಂತ. ಹಾಗೆ ಭಗವದ್ಗೀತೆಯಲ್ಲಂತೂ ಎಲ್ಲವನ್ನೂ ಸರ್ವ ಅಂತ ಕರೆದೇ ಬಿಟ್ಟಿದ್ದಾರೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ. ನರಸಿಂಹದೇವರ ವರ್ಣನೆ ಮಾಡುವ ಮಂತ್ರದಲ್ಲಿ ಅಥವಾ ವಿಷ್ಣು ಸಹಸ್ರನಾಮದಲ್ಲಿ ಕೇವಲ ಮುಖವನ್ನ ಸರ್ವಪೂರ್ಣ ಅಂತ ಕರೆದರೂ ಕೂಡ ಇನ್ನುಳಿದ ಎಲ್ಲ ಅವಯವಗಳು ಇದೇ ರೀತಿ ಗುಣಗಳಿಂದ ಪರಿಪೂರ್ಣವಾಗಿವೆ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು. ಆದ್ದರಿಂದ ಪರಮಾತ್ಮನಿಗೆ ಸರ್ವತೋಮುಖ ಅಂತ. ಇದರ ಜೊತೆಗೆ ಶ್ರೀಮದಾಚಾರ್ಯರು ಮಾಡುವ ಇನ್ನೊಂದು ರೀತಿಯ ವ್ಯಾಖ್ಯಾನವನ್ನು ನಾವು ತಿಳಿಯೋದಾದರೆ, ಪುರುಷ ಏವೇದಂ ಸರ್ವಂ. ಪುರುಷ ಸೂಕ್ತದಲ್ಲಿ ಪುರುಷ ಏವ ಇದಂ ಸರ್ವಂ, ಎಲ್ಲವೂ ಪರಮಾತ್ಮನೇ ಅಂತ. ಈ ಜಗತ್ತೇ ಪರಮಾತ್ಮ, ಜಗತ್ತೇ ಭಗವಂತ ಅನ್ನುವ ರೀತಿಯಲ್ಲಿ ಮೇಲ್ನೋಟಕ್ಕೆ ಪುರುಷ ಸೂಕ್ತದ ಅಭಿಪ್ರಾಯ ನಮಗೆ ತೋರುತ್ತೆ. ಆದರೆ ಶ್ರೀಮದಾಚಾರ್ಯರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಶ್ರುತಿಯನ್ನು ಪ್ರಮಾಣವಾಗಿ ಕೊಟ್ಟು ವ್ಯಾಖ್ಯಾನ ಮಾಡ್ತಾರೆ. ಪುರುಷೇಣೈವ ಇದಂ ಸರ್ವಂ ವ್ಯಾಪ್ತಂ ಆತೃಣಾತ್ ಆಕರೀಶಾತ್. ಒಂದು ಹುಲ್ಲು ಕಡ್ಡೆಯನ್ನು ಆರಂಭ ಮಾಡಿಕೊಂಡು ಎಲ್ಲ ವಸ್ತುಗಳಲ್ಲಿಯೂ ಪರಮಾತ್ಮ ವ್ಯಾಪ್ತನಾದದ್ದರಿಂದ, ತುಂಬಿಕೊಂಡದ್ದರಿಂದ ಪುರುಷ ಏವೇದ ಇದಂ ಸರ್ವಂ ಅಂತ ಹೇಳೋದು. ಪುರುಷ ಏವ ಇದಂ ಸರ್ವಂ ಅನ್ನೋದಕ್ಕೆ
ದೇವರೇ ಜಗತ್ತು ಅಂತ ಅರ್ಥ ಅಲ್ಲ, ಜಗತ್ತಿನಲ್ಲಿ ದೇವರು ವ್ಯಾಪ್ತನಾಗಿದ್ದಾನೆ ಎಂಬ ಅರ್ಥವನ್ನು ತಿಳಿಯಿರಿ. ಎಲ್ಲ ಕಡೆಗೂ ತುಂಬಿಕೊಂಡಿದ್ದಾನೆ ಪರಮಾತ್ಮ ಎಂಬ ಅರ್ಥವನ್ನು ಮಾಡಿಕೊಳ್ಳಿ ಅಂತ ತಮ್ಮ ಮಾತಿನಿಂದ ವ್ಯಾಖ್ಯಾನ ಮಾಡುವುದಲ್ಲದೆ ಶ್ರೀಮದಾಚಾರ್ಯರು ಅದಕ್ಕೆ ಶ್ರುತಿಯನ್ನು ಪ್ರಮಾಣವಾಗಿ ಕೊಡ್ತಾರೆ. ಒಂದು ಕಡೆಗೆ ಮನೆ ತುಂಬ ನೀರು ಚೆಲ್ಲಿರ್ತಾರೆ. ಎಲ್ಲಿಯಾದರೂ ಒಂದು ಕಡೆಗೆ ಚೆನ್ನಾಗಿ ಕೂಡಬೇಕು ಅಂತ ಹೊರಟ್ರೆ ಒಬ್ಬ ಮನುಷ್ಯ ಎಲ್ಲಿ ಕೂಡಬೇಕಪ್ಪ, ಇಲ್ಲಿ ನೋಡಿದರೆ ಇಲ್ಲೂ ನೀರು ಚೆಲ್ಲಿದ್ದಾರೆ, ಅಲ್ಲಿ ನೋಡಿದರೆ ಅಲ್ಲೂ ನೀರು ಚೆಲ್ಲಿದ್ದಾರೆ, ಮನೆಯೆಲ್ಲ ನೀರೇ, ಎಲ್ಲಿ ಕೂಡಬೇಕು, ಏನು ಅವ್ಯವಸ್ಥೆ, ಹೀಗೆ ಮಾಡಿದರೆ ಹೇಗೆ ಅಂತ ಬೈತಾನೆ. ಮನೆಯೆಲ್ಲ ನೀರೇ ಅಂದರೆ ಮನೆಯೆಲ್ಲ ನೀರೇನಾ? ನೀರಿನ ಮನೆ ನಿಲ್ತದ? ಮನೆಯೆಲ್ಲ ನೀರೇ ಅಂದರೆ ನೀರೇ ಮನೆ, ಮನೆಯೇ ನೀರು ಅಂತ ಅರ್ಥ ಅಲ್ಲ, ಮನೆ ತುಂಬ ನೀರು ಅಂತ ಅರ್ಥ. ಆದರೆ ಹೇಳುವ ರೀತಿ ಮನೆ ತುಂಬ ನೀರು ಅಂತೂ ಹೇಳಬಹುದು, ನೀರೇ ನೀರು, ಮನೆಯೆಲ್ಲ ನೀರೇ ಆಗಿದೆ ಅಂತ. ಆ ಮಾತಿಗೆ ಹಾಗೆ ಅರ್ಥ ಇದೆ. ಮನೆಯೆಲ್ಲ ನೀರಾಗಿದೆ ಎನ್ನುವುದಕ್ಕೆ ಮನೆ ತುಂಬ ನೀರಿದೆ ಅಂತ ಅರ್ಥವೇ ಹೊರತು ಮನೆಯೇ ನೀರಾಗಿದೆ ಅಂತ ಅರ್ಥ ಅಲ್ಲ. ಹಾಗೆ ಪುರುಷ ಏವ ಇದಂ ಸರ್ವಂ, ಇದೆಲ್ಲವೂ ಪುರುಷನೇ ಅಂದರೆ ಇದೆಲ್ಲವೂ ಪುರುಷ ಅಲ್ಲ, ಪುರುಷ ಎಲ್ಲ ಕಡೆಗೆ ತುಂಬಿಕೊಂಡಿದ್ದಾನೆ ಅಂತ ಅರ್ಥ. ಇನ್ನೊಂದು ಅರ್ಥವನ್ನು ಶ್ರೀಮನ್ ನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದರು ಹೇಳುತ್ತಾರೆ. ವ್ಯಾಪ್ತ ಅನ್ನುವುದಕ್ಕೆ ಎಲ್ಲವನ್ನೂ ವಶದಲ್ಲಿಟ್ಟುಕೊಂಡಿದ್ದಾನೆ. ವ್ಯಾಪ್ತ ಅಂದರೆ ಸುಮ್ಮನೆ ಎಲ್ಲ ಕಡೆಗೆ ಇದ್ದಾನೆ ಅಂತ ಇಷ್ಟೇ ಅಲ್ಲ, ಎಲ್ಲ ಕಡೆಗೆ ಇರುವುದು ಮಾತ್ರ ಅಲ್ಲ, ಎಲ್ಲ ಕಡೆಗೆ ಇದ್ದು ಎಲ್ಲವನ್ನೂ ವಶಪಡಿಸಿಕೊಂಡಿದ್ದಾನೆ ಅಂತ. ಅದೇ ನಿಜವಾದ ಅರ್ಥದಲ್ಲಿ ಇರೋದು. ಎಲ್ಲ ಕಡೆಗೆ ದೇವರಿದ್ದಾನೆ, ವ್ಯಾಪ್ತನಾಗಿದ್ದಾನೆ. ಅದಕ್ಕೆ ದೇವರನ್ನು ವಸಿಷ್ಠ ಅಂತ ಕರೀತಾರೆ. ಯಾರೋ ಒಬ್ಬ ವ್ಯಕ್ತಿ ಈ ಇದ್ದಾನೆ, ಎಲ್ಲಿದ್ದಾನೋ ಗೊತ್ತಿಲ್ಲ, ಏನೋ ಬಂದಿದ್ದ, ಎಲ್ಲೋ ಇರಬೇಕು ಅಂತ. ಹಾಗಲ್ಲ, ಕೆಲವರು ಹೇಗಿರ್ತಾರೆ ಅಂದರೆ ಅವರು ಇದ್ದಾರೆ ಅನ್ನೋದನ್ನು ಸಾರಿ ಹೇಳಬೇಕಾಗಿಲ್ಲ, ಹುಡುಕಿ ತಂದು ತೋರಿಸಬೇಕಾಗಿಲ್ಲ. ಊರಿನೊಳಗಿದ್ದ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಅವನ ಹೆಸರು ಗೊತ್ತು. ಅಷ್ಟು ಎಲ್ಲರಿಗೂ ಉಪಕಾರ ಮಾಡಿ, ಅಷ್ಟು ಎಲ್ಲರನ್ನೂ ತನ್ನ ವಶದಲ್ಲಿಟ್ಟುಕೊಂಡು ತಾನು ಹೇಳಿದಂತೆ ಕೇಳೋ ಹಾಗೆ ಎಲ್ಲರನ್ನೂ ಇಟ್ಟುಕೊಂಡಿರ್ತಾರಲ್ಲ, ಅವರು ನಿಜವಾಗಿ ಊರಿನೊಳಗಿದ್ದಾರೆ ಅಂತ ಅನಿಸಿಕೊಳ್ಳೋದಕ್ಕೆ ಲಾಯ್ಕಾದವರು. ಅವರಿಗೆ ವಸಿಷ್ಠ ಅನ್ನಬೇಕು. ವಸತಾಂ ಉತ್ತಮೋ ವಸಿಷ್ಠ. ಹಾಗೆ ಭಗವಂತ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ ಎಂದರೆ ಸುಮ್ಮನೆ ಇಲ್ಲ, ಎಲ್ಲವನ್ನೂ ತನ್ನ ವಶದಲ್ಲಿಟ್ಟುಕೊಂಡಿದ್ದಾನೆ ಅಂತ ಟೀಕಾಕೃತ್ಪಾದರು ಪುರುಷೇಣ ಇವ ಇದಂ ಸರ್ವಂ ವ್ಯಾಪ್ತಂ ವಶೀಕೃತಂ, ಇಡೀ ಜಗತ್ತನ್ನು ತನ್ನ ವಶ ಮಾಡಿಕೊಂಡಿದ್ದಾನೆ. ಜಗತ್ತಿನಲ್ಲೆಲ್ಲ ಪರಮಾತ್ಮ ತಾನು ತುಂಬಿಕೊಂಡಿದ್ದಾನೆ. ಆದ್ದರಿಂದ ಪರಮಾತ್ಮನನ್ನ ಸರ್ವ ಎಂಬುದಾಗಿ ಕರೀತಾರೆ ಅಂತ. ಸರ್ವವ್ಯಾಪ್ತನಾದದ್ದರಿಂದ ಸರ್ವವನ್ನು ವಶೀಕರಿಸಿಕೊಂಡದ್ದರಿಂದ ಸರ್ವ ಅಂತ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಮಾಡಿದ ವ್ಯಾಖ್ಯಾನದ ಬೆಳಕಿನಲ್ಲಿ ಈ ಸರ್ವತೋಮುಖ ಶಬ್ದದ ಚಿಂತನೆ ಮಾಡುವುದಾದರೆ ಸರ್ವತೋಮುಖ ಅನ್ನುವ ಶಬ್ದಕ್ಕೂ ಅದೇ ಅರ್ಥ. ಪುರುಷ ಏವ ಇದಂ ಸರ್ವಂ. ಹಾಗೆ ಸರ್ವಂ ಮುಖಂ, ಸರ್ವಮುಖ ಅಂದರೆ ಸರ್ವವ್ಯಾಪ್ತವಾದ ಮುಖ. ಹಿಂದೆ ತಿಳಿದದ್ದು ಗುಣಗಳಿಂದ ಪೂರ್ಣವಾಗಿದೆ ಪರಮಾತ್ಮನ ಮುಖ ಅಂತ. ಸರ್ವಂ ಪೂರ್ಣಮಿಹೋಚ್ಯತೆ. ಈಗ ಸರ್ವ ದೇಶದಲ್ಲಿಯೂ ತುಂಬಿಕೊಂಡಿದೆ ಪರಮಾತ್ಮನ ಮುಖ. ಆದ್ದರಿಂದ ಆ ಪರಮಾತ್ಮನನ್ನು ಸರ್ವತೋಮುಖ. ಹೀಗೆ ಎಲ್ಲ ಅವಯವಗಳು ಪರಮಾತ್ಮನದು ಎಲ್ಲ ಕಡೆಗೆ ತುಂಬಿವೆ ಎಂಬುದಾಗಿ ನಾವು ಇನ್ನೊಂದು ರೀತಿಯಲ್ಲಿ ಅರ್ಥವನ್ನು ಚಿಂತನೆ ಮಾಡಬಹುದು. ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಒಂದು ರೀತಿಯ ವ್ಯಾಖ್ಯಾನವನ್ನು ತಿಳಿಸ್ತಾರೆ, ಪ್ರಮಾಣ ವಚನವನ್ನು ಕೊಟ್ಟು. ಸ್ರಷ್ಟ ಪಾತ ಚ ಸಂಹರ್ತ ನಿಯಂತ ಚ ಪ್ರಕಾಶಿತ ಯತಃ ಸರ್ವಸ್ಯ ತೇನಾಹಂ ಸರ್ವೋಸ್ಮೀತ್ ಋಷಿಭಿ ಸ್ಮೃತಃ. ನಮ್ಮ ವೇದಗಳಲ್ಲಿ, ಸ್ಮೃತಿಗಳಲ್ಲಿ, ಬೇರೆ ಬೇರೆ ಗ್ರಂಥಗಳಲ್ಲಿ ಎಷ್ಟು ಅದ್ಭುತವಾದ ರೀತಿಯ ಚಿಂತನೆಗಳಿವೆ. ಶಬ್ದಗಳ ಅರ್ಥವನ್ನು ತಿಳಿಸಿಕೊಡುವ ಕ್ರಮ ಇದೆ. ಶಬ್ದಗಳ ಅರ್ಥವನ್ನು ತಿಳಿಸಿಕೊಡುವ ರೀತಿಯಲ್ಲಿ ಭಗವಂತನ ಗುಣಗಳ ಚಿಂತನವನ್ನು ಹೇಗೆ ಮಾಡಬಹುದು ಅಂತನ್ನುವ ಅದ್ಭುತವಾದಂತಹ ಒಂದು ಅನುಸಂಧಾನ ಇದೆ, ಆ ದೀಕ್ಷೆ ಇದೆ.
ಇವುಗಳನ್ನು ನಾವು ಗಮನಿಸಿದಾಗ ಅತ್ಯಾಶ್ಚರ್ಯವಾಗ್ತದೆ. ಸುದೈವ, ಸೌಭಾಗ್ಯ, ಅಂತಹ ನೂರಾರು ಶ್ರುತಿಗಳಲ್ಲಿ, ಸ್ಮೃತಿಗಳಲ್ಲಿ, ತಂತ್ರಗ್ರಂಥಗಳಲ್ಲಿ, ವೈದಿಕವಾದ ನಿಘಂಟುಗಳಲ್ಲಿ, ನಿರುಕ್ತದಲ್ಲಿ ಹೇಳಿದ ಎಲ್ಲ ವಿಷಯಗಳನ್ನು ಇವತ್ತು ಉಪಲಬ್ಧ ಗ್ರಂಥಗಳಲ್ಲಿ, ಉಪಲಬ್ಧವಾಗದೇ ಇರುವ ಗ್ರಂಥಗಳಲ್ಲಿ ಹೇಳಿದ ಎಲ್ಲ ವಿಷಯಗಳನ್ನು ತಮ್ಮ ಬುದ್ಧಿಯಲ್ಲಿ ಇಟ್ಟುಕೊಂಡು ನಮ್ಮ ಯೋಗ್ಯತೆಗೆ ಎಷ್ಟು ಸಾಧ್ಯವೋ ತಿಳಿದುಕೊಳ್ಳೋದಕ್ಕೆ ಅವುಗಳೆಲ್ಲವನ್ನೂ ಸರ್ವಮೂಲ ಗ್ರಂಥಗಳಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿ ಕೊಟ್ಟಿದ್ದಾರೆ. ನಾವೆಲ್ಲ ಅದನ್ನು ಓದುವುದಕ್ಕೆ ಸಾಧ್ಯವಾಗ್ತದೆ, ತಿಳಿಯೋದಕ್ಕೆ ಸಾಧ್ಯವಾಗ್ತದೆ ಅಂದರೆ ನಿಜವಾಗಿ ನಾವೇ ಧನ್ಯರು, ನಾವೇ ಸೌಭಾಗ್ಯವಂತರು. ಎಷ್ಟು ಗ್ರಂಥಗಳಿವೆ ಅಂತ ಗ್ರಂಥಗಳ ಹೆಸರೇ ನಮಗೆ ಗೊತ್ತಿಲ್ಲ. ಅಷ್ಟು ಗ್ರಂಥಗಳು, ಪಂಚರಾತ್ರ ಆಗಮದ ಗ್ರಂಥಗಳು, ಇನ್ನಿತರ ಸಂಹಿತೆಗಳು, ಬೇಕಾದಷ್ಟು ಗ್ರಂಥಗಳಿವೆ. ಯಸ್ತತ್ ಪ್ರಸಾದಾದ ಅಖಿಲಾಂಶ್ಚ ವೇದಾನ್ ಸಪಂಚರಾತ್ರಾನ್ ಸರಹಸ್ಯ ಸಂಗ್ರಹಾನ್. ಅವುಗಳೆಲ್ಲವನ್ನೂ ತಾವು ತಿಳಿದು ಸುಲದ ಬಾಳೆಹಣ್ಣಿನ ಹಾಗೆ ನಮಗೆಲ್ಲ ಮುಂದಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ, ಇದನ್ನು ತಿಳಿದುಕೊಳ್ಳಿ ಅಂತ ಶ್ರೀಮದಾಚಾರ್ಯರು ಕೊಟ್ಟಿದ್ದಾರೆ. ಆ ಶ್ರೀಮದಾಚಾರ್ಯರು ಒಂದೊಂದು ವಾಕ್ಯಗಳಲ್ಲಿ ಹೇಳಿದ ತತ್ವಗಳು ನೂರಾರು ಗ್ರಂಥಗಳ ಸಾರರೂಪವಾಗಿರ್ತವೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅನೇಕ ಶ್ರುತಿ ಸ್ಮೃತಿಗಳ ಸಾರವನ್ನು ಒಂದೊಂದು ವಾಕ್ಯದಲ್ಲಿ ನಮಗೆ ಸಂಗ್ರಹ ಮಾಡಿ ಕೊಟ್ಟಿರ್ತಾರೆ. ಅದೇ ಬಹಳ ಆಗಿದೆ ಅಂತ ನಾವು ಅನ್ಕೊಳ್ತೇವೆ. ಅನಂತವಾದ ಶಬ್ದರಾಶಿ ಅದನ್ನು 37 ಗ್ರಂಥಗಳಲ್ಲಿ ನಮಗೆ ಸಂಗ್ರಹ ಮಾಡಿಕೊಟ್ಟು ಶ್ರೀಮದಾಚಾರ್ಯರು ಅನುಗ್ರಹ ಮಾಡಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಹೀಗಾಗಿ ಸರ್ವ ಅಂತ ಯಾವುದನ್ನು ಹೇಳಬೇಕು, ಯಾಕೆ ದೇವರಿಗೆ ಹೇಳುತ್ತಾರೆ ಅಂತ ಒಂದು ಸ್ಮೃತಿಯನ್ನು ಕೊಟ್ಟು ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಸ್ರಷ್ಟ, ಇಡೀ ಜಗತ್ತಿನ ಸೃಷ್ಟಿ ಮಾಡುತ್ತಾನೆ ದೇವರು, ಆದ್ದರಿಂದ ದೇವರನ್ನು ಸರ್ವ ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ತಾನೇ ಒಂದು ವಸ್ತುವನ್ನು ಮೊಟ್ಟ ಮೊದಲು ಮ್ಯಾನುಫ್ಯಾಕ್ಚರ್ ಮಾಡಿದ್ದ ಅಂದರೆ ತನ್ನ ಹೆಸರನ್ನು ಅದಕ್ಕೆ ಇಡ್ತಾನೆ. ಅವನೇ ಆ ವಸ್ತು ಅಲ್ಲ, ಆ ವಸ್ತುವನ್ನು ಸೃಷ್ಟಿ ಮಾಡಿದವ. ಇನ್ನೊಬ್ಬ ಅದರ ಕೇರ್ ಟೇಕರು, ಅದನ್ನು ಚೆನ್ನಾಗಿ ರಕ್ಷಣೆ ಮಾಡಿಕೊಂಡು ಬರ್ತಾನೆ. ಕೆಲವೊಂದು ಸಂದರ್ಭದಲ್ಲಿ ಸೃಷ್ಟಿ ಮಾಡಿದವನ ಹೆಸರು, ಕೆಲವೊಮ್ಮೆ ಅದನ್ನು ಯಾರು ನೋಡಿಕೊಳ್ತಾರೆ, ರಕ್ಷಣೆ ಮಾಡುತ್ತಾರೆ ಅವರ ಹೆಸರು. ಒಳ್ಳೆ ಮೈಕ್ ಸೆಟ್ ಇದೆ, ಪ್ರದಕ್ಷಿಣೆ ನಮಸ್ಕಾರಕ್ಕೆ ಅಂತ ಬಂದ ಒಬ್ಬ ವ್ಯಕ್ತಿ ಸುಮ್ಮನೆ ತನ್ನ ಪಾಡಿಗೆ ತಾನು ಸ್ಥಳಾವಕಾಶ ಇದ್ದದ್ದನ್ನು ನೋಡಿಕೊಂಡು ನಮಸ್ಕಾರ ಪ್ರದಕ್ಷಿಣೆ ಮಾಡದೆ ಜೋರಾಗಿ ಬಂದು ಮೈಕಿಗೆ ಹಾಯ್ದು ಬೀಳಿಸಿ ಅದನ್ನು ಮುರಿದು ಎಲ್ಲರ ಮನಸ್ಸನ್ನು ಸೆಳೆದಿದ್ದ ಅಂದರೆ ಅವನ ಹೆಸರನ್ನು ಯಾರೂ ಗುರುತಿಸೋದಿಲ್ಲ. ಅವನು ಮೈಕ್ ಮುರಿದದ್ದು ಒಂದೇ ನೆನಪು. ದೊಡ್ಡ ಸಭೆಯೊಳಗೆ ಏನೋ ಅವ್ಯವಸ್ಥೆ ಮಾಡಿ ಅದನ್ನು ಮುರಿದಿರ್ತಾನೆ. ಇಲ್ಲ ಇನ್ಯಾವುದೋ ಒಂದು ಒಳ್ಳೆ ಸುಂದರವಾದ ಇಂತಹ ಒಳ್ಳೆ ಲೈಟು ಯಾವುದೋ ಗ್ಲಾಸು ಇಟ್ಟಿರ್ತಾರೆ, ಜಾಡಿಸಿ ಒದ್ದು ಮುರಿದಿರ್ತಾನೆ. ಅದೇ ಗುರುತಿನಿಂದಲೇ ಅವನನ್ನು ನೆನಪಿಸ್ತಾರೆ, ಅದೇ ಆ ಮೈಕ್ ಮುರಿದಿದ್ನಲ್ಲ ಅವನೇ ಅಂತ. ಇದು ನಾವು ದೋಷ ಅಂತ ಪರಿಗಣಿಸ್ತೇವೆ. ಆದರೆ ಇಲ್ಲಿ ಭಗವಂತನ ವಿಷಯದಲ್ಲಿ ಅದು ಗುಣ. ಏನದು ಗುಣ? ಇಡೀ ಜಗತ್ತನ್ನೇ ದೇವರು ಸಂಹಾರ ಮಾಡಿದ್ದಾನೆ ಎನ್ನುವ ದೃಷ್ಟಿಯಲ್ಲಿ ಶಾಸ್ತ್ರ ಅವನನ್ನು ಸರ್ವ ಅಂತ ಗುರುತಿಸ್ತದೆ. ಯಾಕೆಂದ್ರೆ ಸರ್ವವನ್ನ ಮುರಿದವ, ಸರ್ವವನ್ನ ಹರಿದವ, ಅದನ್ನು ನಾಶ ಮಾಡಿದವ ಅನ್ನುವ ದೃಷ್ಟಿಯಲ್ಲಿಯೂ ಅವನನ್ನು ಸರ್ವ ಅಂತ ಕರೀತಾರೆ. ಸರ್ವವನ್ನ ತೋರಿಸಿಕೊಟ್ಟವ, ಆದ್ದರಿಂದಲೂ ಅವನನ್ನು ಸರ್ವ ಅಂತ ಕರೀತಾರೆ. ಪ್ರಕಾಶಿತ, ಇದರ ತಿಳುವಳಿಕೆ ನಮಗೆ ಬರುವಂತೆ ಮಾಡಿದವನು ಭಗವಂತ. ವೋಲ್ಟ್ ಅನ್ನುವವನು ತೋರಿಸಿಕೊಟ್ಟ, ಮೊದಲು ಕಂಡು ಹಿಡಿದ ಅಂತ ವೋಲ್ಟೇಜ್ ಅಂತ ಕರೆದರು ಅಲ್ವಾ? ಹಾಗಾದರೆ ದೇವರು ಈ ಜಗತ್ತನ್ನ ಮೊಟ್ಟ ಮೊದಲಿಗೆ ತೋರಿಸಿಕೊಟ್ಟವನು ಅನ್ನುವ ದೃಷ್ಟಿಯಲ್ಲಿ ಆ ಭಗವಂತನನ್ನ ಜಗತ್ತಿಗೆ ಪ್ರಕಾಶಕನಾದದ್ದರಿಂದ ಜಗತ್ತನ್ನೂ ದೇವರು ಅಂತ ಕರೀತಾರೆ. ಯಾಕೆ? ದೇವರು ತೋರಿಸಿದ್ದಾನೆ ಅಂತ. ದೇವರನ್ನೂ ಜಗತ್ತು ಅಂತ ಕರೀತಾರೆ. ಯಾಕೆ? ಜಗತ್ತನ್ನ ತೋರಿಸಿದವ ಅನ್ನುವುದಕ್ಕೆ. ಸ್ರಷ್ಟ ಪಾತಾಚ ಸಂಹರ್ತ ನಿಯಂತಾಚ ಪ್ರಕಾಶಿತ ಯತಃ ಸರ್ವಸ್ಯ ತೇನಾಹಂ ಸರ್ವೋಸ್ಮಿ ಋಷಿಭಿಃ ಸ್ಮೃತಃ. ನನ್ನನ್ನು ಸರ್ವ ಸರ್ವ ಅಂತ ಕರೀತಾರೆ. ಸರ್ವ ಅಂತ ನನ್ನನ್ನು ಕರೆದ ತಕ್ಷಣ ನಾನೇ ಸರ್ವ, ನಾನೇ ಎಲ್ಲ ಜಗತ್ತು ಅಂತ ಸರ್ವಥಾ ತಿಳಿಯಬೇಡಿ.
ನಾನು ಸರ್ವಥಾ ಜಗತ್ತಲ್ಲ, ಜಗತ್ತು ಬೇರೆ, ನಾನು ಬೇರೆ. ನಾನು ಜಗತ್ತಿನ ಸೃಷ್ಟಿ ಮಾಡಿದವ, ರಕ್ಷಣೆ ಮಾಡಿದವ, ನಿಯಮನ ಮಾಡುವವ, ಸಂಹಾರ ಮಾಡುವವ, ಜಗತ್ತನ್ನು ತೋರಿಸಿಕೊಟ್ಟವ ಅನ್ನುವುದಕ್ಕಾಗಿ ನನ್ನನ್ನು ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಋಷಿಗಳು ಮುನಿಗಳು ಸರ್ವ ಅಂತ ಕರೀತಾರೆ ಅಂತ ದೇವರೇ ಹೇಳಿಕೊಂಡ ಮಾತು. ಸರ್ವೋಸ್ಮಿ ಇತಿ ಋಷಭಿ ಸ್ಮೃತಃ. ಅಂದರೆ ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಸರ್ವ ಎಂಬ ಶಬ್ದಕ್ಕೆ ಸರ್ವೋತ್ತಮನಾದ ಭಗವಂತನೇ ತನ್ನನ್ನು ಸರ್ವ ಅಂತ ಯಾಕೆ ಕರೀತಾರೆ ಸರ್ವರು ಅನ್ನುವುದರ ಬಗ್ಗೆ ವ್ಯಾಖ್ಯಾನ ಮಾಡಿದಾಗ ಇದಕ್ಕಿಂತ ಸ್ಪಷ್ಟವಾದ ವ್ಯಾಖ್ಯಾನ ನಮಗಿನ್ನೇನು ಬೇಕು? ಅದನ್ನು ಶ್ರೀಮದ್ ಆಚಾರ್ಯರು ನಮಗೆ ಎತ್ತಿ ತೋರಿಸಿಕೊಡುತ್ತಾರೆ. ಏನೋ ತಪ್ಪು ತಿಳಿಯಬೇಡಿ, ಎಲ್ಲಿಯಾದರೂ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ, ಪರಮಾತ್ಮನನ್ನೇ ಸರ್ವ ಅಂತ ತಿಳಿಯಬೇಕು ಅಂತ. ಸರ್ವ ಅಂತ ತಿಳಿಯಬೇಕು, ಆದರೆ ಸರ್ವ ಅಂದರೆ ಏನು ಅದನ್ನು ದೇವರು ಹೇಳಿದ್ದಾನೆ. ಆ ದೃಷ್ಟಿಯಲ್ಲಿ ಸರ್ವ ಶಬ್ದದ ವ್ಯಾಖ್ಯಾನವನ್ನು ನಾವು ಮನಗಂಡಾಗ ಸರ್ವಂ ಮುಖಂ ಅನ್ನುವ ಶಬ್ದಕ್ಕೆ ಸರ್ವಸ್ರಷ್ಟೃಮುಖಂ, ಸರ್ವಪಾತ್ರಮುಖಂ, ಸರ್ವಸಂಹರ್ತೃಮುಖಂ, ಸರ್ವಪ್ರಕಾಶಿತ್ರ, ಸರ್ವನಿಯಂತ್ರಮುಖಂ, ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನಾದಿಗಳನ್ನು ಮಾಡುವ ಮುಖ ಪರಮಾತ್ಮನಿಗೆ ಇದೆ. ಆದ್ದರಿಂದ ಪರಮಾತ್ಮನ ಮುಖಕ್ಕೆ ಸರ್ವತೋಮುಖ ಅಂತ ಕರೀತಾರೆ. ಭಗವಂತ ಸರ್ವತೋಮುಖನಾಗಿದ್ದಾನೆ. ಭಗವಂತನೂ ಇಡೀ ಜಗತ್ತಿನ ನಿಯಮನವನ್ನು ಮಾಡುತ್ತಾನೆ. ಅವನ ಒಂದೊಂದು ಅವಯವಗಳು ಕೂಡ ಜಗತ್ತಿನ ನಿಯಮನವನ್ನು ಮಾಡುತ್ತವೆ ಎನ್ನುವ ದೃಷ್ಟಿಯಲ್ಲಿ ಆ ಪರಮಾತ್ಮನನ್ನು ಸರ್ವತೋಮುಖ ಅಂತ ಕರೆದಿದ್ದಾರೆ. ನಿಜವಾಗಿ ಭಗವಂತನ ಎಲ್ಲ ಅವತಾರಗಳಿಗೂ ಇದು ಸಮಾನ. ಅದರಲ್ಲಿಯೂ ನರಸಿಂಹ ರೂಪದಲ್ಲಿ ವಿಶೇಷ ಏನು ಅಂದರೆ, ಪರಮಾತ್ಮನ ಒಂದು ರೂಪ ಇಷ್ಟು ವಿಚಿತ್ರವಾದದ್ದುಂಟು. ಎಲ್ಲ ತರಹದ ಭಗವಂತನ ರೂಪಗಳೇ ಸೇರಿದ ಒಂದು ಭಗವಂತನ ರೂಪ ಇದೆ. ನವನಾರಿ ಕುಂಜರ ಅಂತ 9 ಜನ ಸ್ತ್ರೀಯರ ಚಿತ್ರವನ್ನು ತೆಗೆದಿರ್ತಾರೆ. ಅಲ್ಲಲ್ಲಿ ಕೆಲವು ಕಡೆಗೆ ನೋಡ್ಲಿಕ್ಕೆ ಸಿಗತ್ತೆ, ನೋಡಿರ್ತೀರಿ ನೀವು. ಅವರು ಯಾವ ರೀತಿಯಲ್ಲಿ ನಿಂತಿರ್ತಾರೆ ಅಂದರೆ, ಒಂದು ಆನೆ ಇದ್ದ ಹಾಗೆ, 4 ಕಾಲು, ಬಾಲ, ಸೊಂಡಿಲು, ಈ ರೀತಿಯೊಳಗೆ 9 ಜನ ಮಹಿಳೆಯರು ನಿಂತು ಒಂದು ಆನೆಯ ಆಕಾರದಲ್ಲಿ, ಆನೆಯ ಶೇಪ್ ಬರೋ ಹಾಗೆ ಪೋಸ್ ಕೊಟ್ರೆ, ಆ ರೀತಿ ಚಿತ್ರ ತೆಗೆದ್ರೆ ಅದಕ್ಕೆ ನವನಾರಿ ಕುಂಜರ ಅಂತ. ಹಾಗೆ ಭಗವಂತ ತಾನೇ ತನ್ನ ಅನೇಕ ರೂಪಗಳನ್ನು ಜೋಡಿಸಿಕೊಂಡು ಒಂದು ರೂಪ ಮಾಡಿಕೊಳ್ತಾನೆ. ಅವನದೇ ಅನೇಕ ರೂಪಗಳು. ಆ ಲೆಕ್ಕದಲ್ಲಿ ಘ್ರಾಣೋಸ್ಯ ನರಕೇಸರಿ ಅಂತ ಐತರೇಯೋಪನಿಷತ್ತಿನಲ್ಲಿ ಹೇಳಿದಂತೆ, ಪರಮಾತ್ಮನ ಕಣ್ಣು ಅಂದ್ರೆ ಕಪಿಲ, ಪರಮಾತ್ಮನ ಮೂಗು ಅಂದ್ರೆ ನರಸಿಂಹ ಅಂತ. ಹೀಗಾಗಿ ಪರಮಾತ್ಮನ ಮುಖ ಅಂದ್ರೆ ಇದೆಲ್ಲ ಸೇರಿದ್ದು, ಸಪ್ತಾಂಗಂ ಮುಖ ಮುಚ್ಚತೆ, ಆ ಅನೇಕ ಅಂಗಗಳಿಂದ ಸೇರಿದ್ದು ಮುಖ. ಆ ಮುಖದಲ್ಲಿ ಒಂದು ಅಂಗ ಅದು ಘ್ರಾಣೇಂದ್ರಿಯವೂ ಕೂಡ, ಅದು ನರಸಿಂಹನೇ. ಪರಮಾತ್ಮನ ಒಂದು ಮೂಲ ರೂಪದ ಘ್ರಾಣ ಅಂದ್ರೆ ಅದು ಒಂದು ಮುಖದ ಒಂದು ಭಾಗ, ಅದು ಸ್ವಯಂ ನರಸಿಂಹ. ಹೀಗಾಗಿ ಈ ಕಪಿಲ, ನರಸಿಂಹ ಹಾಗೂ ಪರಶುರಾಮ ಇವರೆಲ್ಲ ಆ ಮುಖಕ್ಕೆ ಸಂಬಂಧಪಟ್ಟ ದೇವತೆಗಳಾದ್ದರಿಂದ ಆ ಸರ್ವತೋಮುಖ ಎಂಬ ಶಬ್ದದಿಂದ ವಿಶೇಷವಾಗಿ ನರಸಿಂಹದೇವರನ್ನು ಕರೆದದ್ದು ಅತ್ಯಂತ ಔಚಿತ್ಯಪೂರ್ಣವಾದದ್ದು ಎಂಬುದಾಗಿ ನಾವು ಚಿಂತನೆ ಮಾಡಬಹುದು. ಆ ರೀತಿಯಲ್ಲಿ ಭಗವಂತನ ಮುಖ ಇದು ಸಕಲ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವಂತಹ ಅದ್ಭುತವಾದ ಆ ಭಗವಂತನ ಮುಖ ಉಂಟು. ಜೊತೆಗೆ ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ, ಹಯಗ್ರೀವ ರೂಪಿಯಾದ ಭಗವಂತ ಹೇಗಿದ್ದಾನೆ ಅಂತ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ, ನಿರಂತರವಾಗಿ ನರಸಿಂಹ ಹಯಗ್ರೀವ ರೂಪದಿಂದ ಪರಮಾತ್ಮ ವೇದಗಳ ಉಪದೇಶವನ್ನು ಮಾಡ್ತಾ ಇರ್ತಾನೆ. ನಿರಂತರ ಉಪದೇಶವನ್ನು ಮಾಡ್ತಾನೆ ಬ್ರಹ್ಮಾದಿ ದೇವತೆಗಳಿಗೆ. ಅವರೆಲ್ಲ ಕೇಳ್ತಾರೆ, ಲಕ್ಷ್ಮೀದೇವಿ ಕೇಳ್ತಾಳೆ, ಬ್ರಹ್ಮಾದಿ ದೇವತೆಗಳು ಕೇಳ್ತಾರೆ, ಆನಂದ ಪಡ್ತಾರೆ. ಪರಮಾತ್ಮ ನಿರಂತರವಾಗಿ ಉಪದೇಶ ಮಾಡ್ತಾನೆ. ಹಯಗ್ರೀವ ಮುಖೋದ್ಗೀರ್ಣ ಗೀರ್ಭಿರ್ದೇವಿ ರಮಾಪತಿಂ ಅಸ್ತುವದ್ ವಿಸ್ತೃತ ಗುಣಂ ಭೋಗಿ ಪ್ರಸ್ತರಶಾಯಿನಂ.
ಹಾಗಾಗಿ ಪರಮಾತ್ಮನ ಮುಖ ಹೇಗಿದೆ ಅಂದರೆ, ಹಯಗ್ರೀವ ರೂಪಿಯಾದ ಭಗವಂತನ ಮುಖ, ಹಯಗ್ರೀವ ಬೇರೆಯಲ್ಲ, ನರಸಿಂಹ ಬೇರೆಯಲ್ಲ. ಆ ಭಗವಂತನ ಮುಖ ಹೇಗಿದೆ ಅಂದರೆ ನಿರಂತರ ವೇದಗಳ ಉಚ್ಚಾರಣೆಯನ್ನು ಮಾಡ್ತಾ ಇರುತ್ತೆ. ಪಾರಾಯಣ ಮಾಡಿ ಪುಣ್ಯ ಪಡೆಯೋದಕ್ಕಲ್ಲ, ಉಪದೇಶ ಮಾಡಿ ಉದ್ಧಾರ ಮಾಡುವುದಕ್ಕೆ. ಹೀಗಾಗಿ ಭಗವಂತನ ಮುಖ ಏನಾಗಿದೆ ಅಂದರೆ ಸರವ. ರವ ಅಂದರೆ ಶಬ್ದ. ವೇದಾದಿ ಸಕಲ ಶಬ್ದಗಳಿಂದ ಸಹಿತವಾಗಿದೆ ಭಗವಂತನ ಮುಖ. ಸರವಂ ಮುಖಂ ಯಸ್ಯ ಸರ್ವತೋ ಮುಖ. ರವ ಅಂದರೆ ಶಬ್ದ, ಸರವ ಅಂದರೆ ನೀವೆಲ್ಲ ನೈವೇದ್ಯ ಮಾಡಿದಾಗ ರವ ತೆಗೆದುಕೊಂಡು ಶಿರಾ ಮಾಡಿರ್ತೀರಲ್ಲ, ಆ ರವ ತೆಗೆದುಕೊಂಡು ಮಾಡಿದ ಶಿರಾ ಅದನ್ನು ಬಾಯಿಯಲ್ಲಿ ಇಟ್ಟುಕೊಂಡದ್ದಕ್ಕೆ ಸರವ ಅಲ್ಲ. ರವ ಅಂದರೆ ಶಬ್ದಗಳು. ವೇದಾದಿ ಸಕಲ ಶಬ್ದಗಳನ್ನು ನಿರಂತರವಾಗಿ ಪರಮಾತ್ಮ ಉಚ್ಚಾರಣೆ ಮಾಡುತ್ತಾನೆ, ಉಪದೇಶ ಮಾಡುತ್ತಾನೆ, ಪರಮೋಪಕಾರ ಮಾಡಿ ಅನ್ನೋದಕ್ಕಾಗಿ ವೇದಗಳು ಉಳಿದಿವೆ ಇವತ್ತಿಗೆ. ಸಕಲ ತತ್ವಜ್ಞಾನಗಳ ಮೂಲ ವೇದಗಳು, ಶಾಸ್ತ್ರಗಳು, ಅವುಗಳನ್ನು ಉಪದೇಶ ಮಾಡಿ ನಮಗೆ ಅನುಗ್ರಹ ಮಾಡಿದವನು ಪರಮಾತ್ಮ. ಅಸ್ಯ ನಿಶ್ವಸಿತಮೇತದ್ ಋಗ್ವೇದೋ ಯಜುರ್ವೇದ ಇತ್ಯಾದಿಯಾಗಿ ಶ್ವಾಸವನ್ನು ಹೇಗೆ ಅನಾಯಾಸವಾಗಿ ಬಿಡಬೇಕೋ ಹಾಗೆ ವೇದಾದಿ ಸಕಲ ಶಾಸ್ತ್ರಗಳನ್ನು ಶ್ವಾಸೋಚ್ಛ್ವಾಸ ಮಾಡುವಷ್ಟು ಅನಾಯಾಸವಾಗಿ ಭಗವಂತ ಉಚ್ಚಾರಣೆಯನ್ನು ಮಾಡುತ್ತಾನೆ ನಿರಂತರವಾಗಿ. ರವ ಶಬ್ದ, ಸರವ ಶಬ್ದಗಳಿಂದ ಸಹಿತವಾದಂತಹ ಮುಖ ಪರಮಾತ್ಮನದು. ಯಾವಾಗಲೂ ಮೌನದಿಂದ ಇರುವ ಮುಖ ಅಲ್ಲ, ಸರವ ಶಬ್ದ, ಯಾವಾಗಲೂ ಉಪದೇಶ ಮಾಡುವಂತಹ ಸರ್ವಮುಖ, ಯಾವಾಗಲೂ ಶಬ್ದವನ್ನು ಮಾಡುವಂತಹ ಮುಖ. ಆದದ್ದರಿಂದ ನಿರುಕ್ತತ್ವಾತ್ ಅಕಾರ ಲೋಪ. ಸರ್ವ 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 ಅಂತಹ ನಿರಂತರ ಉಪದೇಶ ಮಾಡುವ ಪರಮಾತ್ಮನ ಮುಖ. ಹಾಗೆ ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ ಧ್ಯಾನ ಕಾಲದಲ್ಲಿ. ದೇವರು ಮೌನದಿಂದ ಇದ್ದಾನೆ, ಏನು ಮಾತಾಡ್ತಾ ಇಲ್ಲ ಅಂತ ಪರಮಾತ್ಮನ ಚಿಂತನೆ ಮಾಡುವುದಲ್ಲ. ನಿರಂತರ ದೇವರು ಉಪದೇಶ ಮಾಡ್ತಾ ಇರ್ತಾನೆ ಅಂತೇನೆ ಚಿಂತನೆ ಮಾಡಿದರೆ ನಮಗೂ ಜ್ಞಾನ ಬರ್ತದೆ, ಜ್ಞಾನ ಲಾಭ ಆಗ್ತದೆ ಅಂತ ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ತಿಳಿಸಿದ್ದಾರಲ್ಲ, ಅದನ್ನು ಈ ಶಬ್ದಾರ್ಥದಲ್ಲಿ ನಾವು ಅಳವಡಿಸಿಕೊಳ್ಳಬಹುದು. ಸರ್ವಂ 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 ಮುಖಂ ಯಸ್ಯ ಸರ್ವತೋಮುಖ ಅಂತ. ಹೀಗೆ ಆ ಪರಮಾತ್ಮನನ್ನ ಇನ್ನೊಂದು ತಿಳಿಯೋದಾದರೆ, ಈಗ ದೇವರು ಹೇಗಿದ್ದಾನೆ? ರಾಯರು ಹೇಳಿದ್ದನ್ನು ಕೇಳಿದ್ದೀರಿ. ಸರ್ವತ್ರ ಸರ್ವದಾ ಸರ್ವಾಕಾರ. ನಮ್ಮಂತೆ ದೇವರಿದ್ದಾನೆ. ಯಾಕೆ ಅಂದರೆ ಅವನಂತೆ ನಾವಿದ್ದೇವೆ. ಪ್ರಪಂಚದೊಳಗೆ ಯಾರೆಲ್ಲ ಇದ್ದಾರೆ ಎಲ್ಲ ಚೇತನರು ಭಗವಂತನ ಪ್ರತಿಬಿಂಬರು. ದೇವರು ಬಿಂಬ, ಎಲ್ಲರೂ ಅವನ ಪ್ರತಿಬಿಂಬರು. ಕನ್ನಡಿಯಲ್ಲಿ ನಮ್ಮ ಮುಖ ಹೇಗಿದೆ ಹಾಗೆ ನಮ್ಮ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುತ್ತೆ ಅಲ್ವಾ? ನಮ್ಮಂತೆ ಇರುತ್ತೆ, ಪೂರ್ಣ ಸಾದೃಶ್ಯ ಅಲ್ಲ. ನಾವು ಪೂರ್ವಕ್ಕೆ ಮುಖ ಮಾಡಿದರೆ ಅದು ಪಶ್ಚಿಮಕ್ಕೆ ಮುಖ ಮಾಡಿರುತ್ತದೆ. ನಮಗೆ ಭಾರ ಇದೆ, ಆ ಕನ್ನಡಿಯನ್ನು ಒಂದು ಸಣ್ಣ ಮಗುವು ಎತ್ತು ಬಿಡ್ಬೋದು, ಅದಕ್ಕೆ ಭಾರ ಇಲ್ಲ. ನಾನು ಹಾಡು ಹಾಡಿದರೆ ಅಲ್ಲಿ ಬರೀ ಬಾಯಿ ಬಡಿದದ್ದು ಕಾಣಿಸ್ತದೆ, ಶಬ್ದ ಕೇಳಿಸೋದಿಲ್ಲ. ಸುಗಂಧದ ಹೂವಿದ್ರೆ ಆ ಬಣ್ಣ ಅಲ್ಲಿ ಕಾಣಿಸ್ತದೆ, ಈ ವಾಸನೆ ಆ ಕನ್ನಡಿಯೊಳಗಿರುವ ಪ್ರತಿಬಿಂಬಕ್ಕಿರೋದಿಲ್ಲ. ರುಚಿಯಾದ ಒಳ್ಳೆ ಅಡಿಗೆ ಅದರ ಕನ್ನಡಿಯ ಮುಂದೆ ಹಿಡಿದರೆ ಎಲ್ಲ ಅಡಿಗೆಯ ಪ್ರತಿಬಿಂಬ ಅಲ್ಲಿ ಬೀಳುತ್ತದೆ, ಆದರೆ ರಸ ಇರೋದಿಲ್ಲ, ನೆಕ್ಕಿದರೆ ಹೊಲಸು. ಹಾಗಾದರೆ ಶಬ್ದ ಇಲ್ಲ, ಗಂಧ ಇಲ್ಲ, ರಸ ಇಲ್ಲ, ಭಾರ ಇಲ್ಲ, ದಿಕ್ಕು ವ್ಯತ್ಯಾಸ ಇದೆ, ಅನೇಕ ವ್ಯತ್ಯಾಸಗಳಿವೆ, ಆದರೆ ಅದರಂತೆ ಇದೆ. ಹಾಗೆ ನಾವೆಲ್ಲ ಭಗವಂತನ ಪ್ರತಿಬಿಂಬರು. ವ್ಯತ್ಯಾಸ ಬಹಳ ಇದೆ, ಆದರೂ ಭಗವಂತ ಹೇಗೆ ಚೇತನನೋ ನಾವು ಚೇತನ. ಅವನು ಸತ್ಯ, ನಾವು ಸತ್ಯರು. ಅವನೂ ಚೇತನ, ನಾವು ಚೇತನರು. ಅವನಿಗೂ ಆನಂದ ಇದೆ, ಮುಕ್ತಿಯೋಗ್ಯರಾದ ಜೀವರಿಗೂ ಆನಂದ ಇದೆ, ಕಿಂಚಿತ್ ಸಾದೃಶ್ಯ ಇದೆ. ಆ ಅರ್ಥದಲ್ಲಿ ಭಗವಂತನ ಅಧೀನರಾಗಿ, ಮತ್ತೆ ಪ್ರತಿಬಿಂಬ ಏನು ಮಾಡುತ್ತೆ? ನಾವು ಕೈ ಎತ್ತಿದರೆ ಅದು ಎತ್ತದೆ, ನಾವು ಕೆಳಗೆ ಮಾಡಿದರೆ ಅದು ಕೆಳಗೆ ಮಾಡುತ್ತೆ. ನಾನು ಹೀಗೆ ಕೂತಿರ್ತೇನೆ, ಕನ್ನಡಿಯೊಳಗಿರುವ ಪ್ರತಿಬಿಂಬ ನೀನು ಕೈ ಎತ್ತು ಅಂತ ಹೇಳಿದರೆ ಅದು ಬಾಯಿ ಮಾಡ್ತದೆ, ನೀ ಕೈ ಎತ್ತು ಅಂತ. ಕೈ ಎತ್ತೋದಿಲ್ಲ ಅದು. ಹಾಗಾದ್ರೆ ನಾನು ಕೈ ಎತ್ತಿದರೆ ಮಾತ್ರ ಎತ್ತೋದು. ಹಾಗಾಗಿ ನನ್ನಂತೆ ಇದೆ, ನನ್ನ ಅಧೀನವಾಗಿದೆ, ಇದೇ ಪ್ರತಿಬಿಂಬ.
ಹಾಗೆ ನಾವೆಲ್ಲ ಭಗವಂತನಿಗೆ ಅಧೀನರೂ ಆಗಿದ್ದೇವೆ, ಭಗವಂತನಂತೆ ಇದ್ದೇವೆ, ಭಗವಂತನಿಗೆ ಸದೃಶರಾಗಿದ್ದೇವೆ. ಹಾಗಾದರೆ ಭಗವಂತ ಹೇಗಿದ್ದಾನೆ ನಾವು ತಿಳಿಯೋದಕ್ಕೆ? ನಿಜವಾಗಿ ದೇವರಿದ್ದ ಹಾಗೆ ನಾವಿದ್ದೇವೆ. ಆದರೆ ತಿಳಿಯಬೇಕಾದ್ರೆ ಮಗನನ್ನು ನೋಡಿ ಹೇಳ್ತಾರೆ, ಇವನ ಹಾಗೆ ಇವರಪ್ಪ ಇದ್ದಾನೆ ನೋಡು ಅಂತ. ಅಂದರೆ ಮೊದಲು ಇವ ಹುಟ್ಟಿ ಆಮೇಲೆ ಇವನ ಹಾಗೆ ಅವರಪ್ಪ ಆದ್ನೇನು? ಅವರಪ್ಪ ಇದ್ದ ಹಾಗೆ ಇವನಿದ್ದದ್ದು. ಆದರೆ ಮಗನ ಪರಿಚಯ ಇದ್ದವರು ಅಪ್ಪನನ್ನು ಹೇಗೆ ಗುರುತಿಸಬೇಕು? ಅವನಿಗೆ ಮಗನದೇ ಪರಿಚಯ ಇರುತ್ತೆ. ಅವನ ಗೆಳೆಯಂದ್ರೆಲ್ಲ ಇವರ ಹಾಗೆ ಇವರಪ್ಪ ಇದ್ದಾನೆ ಅಂದರೆ ಅರ್ಥ ಮಾಡಿಕೊಳ್ತಾರೆ, ಯಾಕಂದ್ರೆ ಇವರ ಪರಿಚಯ ಇದೆ ಅವರಿಗೆ. ಹಾಗೆ ನಾವೆಲ್ಲ ದೇವರನ್ನು ಗುರುತಿಸಬೇಕಾದ್ರೆ ನಮಗೆ ದೇವರು ಕಾಣ್ತಾ ಇಲ್ಲ, ಜೀವರು ಕಾಣುತ್ತಾರೆ. ಹಾಗಾದ್ರೆ ಶಾಸ್ತ್ರ ನಮಗೆಲ್ಲ ತಿಳಿಸಿಕೊಡುವುದೇನು ಅಂದ್ರೆ, ಜೀವರೆಲ್ಲ ಹೇಗಿದ್ದಾರಲ್ಲ ಹೀಗೇ ದೇವರಿದ್ದಾನೆ, ಸ್ವಲ್ಪ ಸಾದೃಶ್ಯ. ಹಾಗಾಗಿ ಸರ್ವಂ ಸರ್ವ ಸದೃಶಂ ಸರ್ವಮುಖ ಸದೃಶಂ ಮುಖಂ ಯಸ್ಯ ಸರ್ವತೋ ಮುಖ. ನಾವೆಲ್ಲ ಪ್ರತಿಬಿಂಬರು, ಅವನು ಬಿಂಬ. ಬಿಂಬನ ಮುಖ ಹೇಗಿರುತ್ತದೆ? ಪ್ರತಿಬಿಂಬ ಇದ್ದ ಹಾಗೆ ಇರುತ್ತದೆ. ನಮ್ಮೆಲ್ಲರಂತೆ ಮುಖ ಇದ್ದವನು, ಅರ್ಥಾತ್ ಅವನ ಮುಖ ಇದ್ದ ಹಾಗೆ ನಮ್ಮ ಮುಖ. ಯಾರನ್ನೇ ತೆಗೆದುಕೊಳ್ಳಿ, ಯಾವ ಜೀವರನ್ನೇ ತೆಗೆದುಕೊಂಡರೂ, ಬ್ರಹ್ಮದೇವರನ್ನ ಆರಂಭ ಮಾಡಿಕೊಂಡು ತೃಣಜೀವದವರೆಗೆ ಯಾರನ್ನ ತೆಗೆದುಕೊಂಡರೂ ಅವರೆಲ್ಲರೂ ಭಗವಂತನ ಪ್ರತಿಬಿಂಬರೇ. ಭಗವಂತನ ಮುಖ ಹೇಗಿದೆ ಹಾಗೆ ಇವರ ಮುಖ ಇರಬೇಕು. ಭಗವಂತನಲ್ಲಿ ಯಾವ ರೀತಿ ಸತ್ವ ಇದೆ, ಜ್ಞಾನ ಇದೆ, ಹಾಗೆ ಇವರಲ್ಲಿರಬೇಕು. ಅವನದು ಅನಂತ, ಇವರದು ಅತ್ಯಲ್ಪ. ಆದರೆ ಆ ಭಗವಂತನಂತೆ ಭಗವದಧೀನರಾಗಿ ಭಗವಂತನಿಗೆ ಸದೃಶರಾಗಿ ಎಲ್ಲರಿದ್ದಾರೆ. ಇದನ್ನು ತಿಳಿಯುವುದು ಬಹಳ ಮಹತ್ವದ್ದು. ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವುದಕ್ಕೆ ಅವನು ಬಿಂಬ, ನಾವು ಪ್ರತಿಬಿಂಬರು ಅಂತ ಚಿಂತನೆ ಮಾಡುವುದು ಬಹಳ ಮುಖ್ಯ, ಬಹಳ ಅವಶ್ಯಕ. ಅನ್ನೋ ದೃಷ್ಟಿಯಲ್ಲಿ ಈ ಸರ್ವತೋಮುಖ ಅನ್ನುವ ಚಿಂತನೆ ಬಹಳ ಮಹತ್ವದ ಚಿಂತನೆ ಇದು. ಎಲ್ಲರಂತೆ ಪರಮಾತ್ಮನ ಮುಖ ಇದೆ, ನನ್ನಂತೆ ದೇವರ ಮುಖ, ದೇವರ ಮುಖದಂತೆ ನನಗೆ ಮುಖ ಬಂದಿದೆ. ಎಲ್ಲ ಜೀವರ ಸ್ವರೂಪದೊಳಗೇ ಇರುವಂತಹ ನರಸಿಂಹ. ನರಸಿಂಹ ರೂಪ ಎಲ್ಲಿದೆ ಅಂತ ಮಾತೃಕಾನ್ಯಾಸದಲ್ಲಿ ಹೇಳುವಾಗ ಜೀವಸ್ವರೂಪದಲ್ಲಿ ಪರಮಾತ್ಮ ಕ್ಷ ಎಂಬ ಅಕ್ಷರದಿಂದ ಪ್ರತಿಪಾದ್ಯನಾಗಿ ಜೀವಸ್ವರೂಪದಲ್ಲಿದ್ದಾನೆ ಅಂತ. ಹೀಗಾಗಿ ಆ ಜೀವಸ್ವರೂಪದೊಳಗೇ ಇದ್ದು ತನ್ನಂತ ಜೀವನಿಗೆ ವಿಶೇಷವಾಗಿ ಜ್ಞಾನವನ್ನು, ಆನಂದವನ್ನು, ಎಲ್ಲವನ್ನೂ ಕೊಟ್ಟು ಆಕಾರವನ್ನೂ ಕೊಡುವಂತಹ ಆ ಒಳಗಿರುವ ಪರಮಾತ್ಮ ನರಸಿಂಹ, ಅವನು ಸರ್ವತೋಮುಖ, ಸರ್ವ ಸದೃಶವಾದ ಮುಖ ಇದ್ದವನು ಅನ್ನುವ ದೃಷ್ಟಿಯಲ್ಲಿಯೂ ಭಗವಂತನನ್ನ ಸರ್ವತೋಮುಖ ಎಂಬುದಾಗಿ ಕರೆದಿದ್ದಾರೆ ಅಂತ ಚಿಂತನೆ ಮಾಡಬೇಕು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.